ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆಯನ್ನ ಕೈಗೊಂಡಿದೆ. ರಾಯಚೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಕಡೆಯಲ್ಲಿ ನಾಗೇಂದ್ರ ರಾಜೀನಾಮೆಯನ್ನ ಕೊಡಲೇಬೇಕು ಎನ್ನುವಂತ ಹಠ ವಿರೋಧ ಪಕ್ಷ ಬಿಜೆಪಿಯದ್ದು. ರಾಯಚೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಯಾದಗಿರಿ ಕೊಪ್ಪಳ ಮೂಲಕ ಬಳ್ಳಾರಿಗೆ ಕಾಲ್ನಡಿಗೆಯಲ್ಲಿ ಬಿಜೆಪಿ ನಾಯಕರು ಸಾಕ್ತಾರೆ. ಕಲ್ಯಾಣ ಕರ್ನಾಟಕ ಭಾಗದ ಬಿಜೆಪಿ ನಾಯಕರೊಂದಿಗೆ ವಿಜೇಂದ್ರ ಸಭೆಯನ್ನ ಮಾಡಿದ್ದಾರೆ. ಪಾದಯಾತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಎನ್ನುವ ಮಾಹಿತಿ ಇದೆ. ಮುಂಗಾರು ಅಧಿವೇಶನದ ಬಳಿಕ ಬಿಜೆಪಿ ಪಾದಯಾತ್ರೆಗೆ ತಯಾರಿಯನ್ನ ಮಾಡಿಕೊಂಡಿರೋದು. ಸದನದ ಒಳಗು ಮತ್ತು ಹೊರಗು ಹೋರಾಟಕ್ಕೆ ಪ್ಲಾನ್ಗಳು ಜೋರಾಗಿ ನಡೆದಿವೆ ರಾಜ್ಯ ಬಿಜೆಪಿ ಕಡೆಯಿಂದ. ಮುಂಗಾರು ಅಧಿವೇಶನದ ಬಳಿಕ ಬಿಜೆಪಿ ಪಾದಯಾತ್ರೆ ಇರುತ್ತೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಯಚೂರಿನಿಂದ ಬಳ್ಳಾರಿ ತನಕ, ಯಾದಗಿರಿ, ಕೊಪ್ಪಳ ಇಲ್ಲೆಲ್ಲವೂ ಪಾದಯಾತ್ರೆಯನ್ನು ಹೋಗ್ತಾರೆ ಬಿಜೆಪಿಯ ನಾಯಕರು. ಈಗಾಗಲೇ ಈ ನಿರ್ಧಾರಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಬಿಜೆಪಿ ನಾಯಕರು ಬಂದಿದ್ದಾರೆ ಎನ್ನುವ ಮಾಹಿತಿ ಇದಕ್ಕೆ. ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಇದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿರೋದು. ನಾಗೇಂದ್ರ ರಾಜೀನಾಮೆಯನ್ನು ಕೊಡಲೇಬೇಕು, ಕಳಂಕಿತರನ್ನ ಹೇಗೆ ನೀವು ಸಂಪುಟಕ್ಕೆ ಸೇರಿಸ್ಕೊಂಡ್ರಿ, ಪ್ರಕರಣ ತನಿಖಾ ಹಂತದಲ್ಲಿ ಇರುವಂಥ ಸಂದರ್ಭದಲ್ಲೇ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ಸರಿಯಲ್ಲ ಎನ್ನುವ ಆರೋಪ ರಾಜ್ಯ ಬಿಜೆಪಿಯದ್ದು. ಹೀಗಾಗಿ ಪಾದಯಾತ್ರೆಯ ನಿರ್ಧಾರಕ್ಕೆ ಬಂದಿದೆ ಬಿಜೆಪಿ. ಸದನದ ಒಳಗು ಮತ್ತು ಹೊರಗು, ಸದನದ ಒಳಗೆ ಹೋರಾಟ ಇನ್ನು ಶುರುವಾಗಬೇಕಷ್ಟೇ, ಬಟ್ ಸದನದ ಹೊರಗೆ ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಎಲ್ಲ ಪ್ಲಾನ್ಗಳನ್ನು ಮಾಡಿಕೊಂಡಿದೆ ರಾಜ್ಯ ಬಿಜೆಪಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಏನಾಗಿತ್ತು, ಇದರಲ್ಲಿ ಸಚಿವ ನಾಗೇಂದ್ರ ಆರೋಪಿ. ಒಬ್ಬ ಆರೋಪಿಗೆ ಹೇಗೆ ಸಚಿವ ಸ್ಥಾನವನ್ನು ಕೊಟ್ರಿ, ಜಾಮೀನಿನ ಮೇಲೆ ಅವರು ಹೊರಗೆ ಬಂದಿರೋದು.